ಈ ಸಂದರ್ಭದಲ್ಲಿ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ. ಇಷ್ಟು ದಿನ ಹೇಳಿದ್ದಂಥ ಸತ್ಯವನ್ನು ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ ಥ್ರೆಟ್ ಕೂಡ ಕೇಳ್ತಾ ಇದ್ದಾರಾ? ಇಲ್ಲ ನಿಜ ಆಗಿದ್ದರೆ ಸತ್ಯವನ್ನು ಹೊರ ಬಿಚ್ಚಬೇಕು. ಅವರು ಯಾರು ಫೋನ್ ಮಾಡಿದರು, ಎಷ್ಟು ಗಂಟೆಗೆ ಫೋನ್ ಮಾಡಿದರು, ಯಾವ ನಂಬರಿಂದ ಫೋನ್ ಮಾಡಿದರು, ಯಾಕೆ ಮಾಡಿದ್ರು ಎಲ್ಲ ಹೇಳಬೇಕು. ಅವರು ಜೈಲಿಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ. ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ, ನೀವು ಮಾಡಿಲ್ಲ ಅಂದರೆ ನೋಡಿ, ನೀವು ಕೊಟ್ಟರೆ ನಾನು ಗ್ರೀನ್ ಬಸ್ ಹತ್ತುತ್ತೀನಿ, ನೀವು ಕೊಡಲಿಲ್ಲ ಅಂದರೆ ನಾನು ರೆಡ್ ಬಸ್ ಹತ್ತುತ್ತೀನಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಅಷ್ಟೇ. ಪಕ್ಕಾ ಮೆಸೇಜು, ಧಮ್ಕಿ ಇದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾರಾದರೂ ರಸ್ತೆ ಗುಂಡಿ ಬಿದ್ದಿದೆ ಅಂದರೆ ಗೆಟ್ ಔಟ್ ಫ್ರಮ್ ಬೆಂಗಳೂರು ಅಂತಾರೆ. ಯಾರಾದರೂ MLA ಅನುದಾನ ಬಗ್ಗೆ ಟೀಕೆ ಮಾಡಿದ್ರೆ ಅನುದಾನ ಕಟ್ ಅಂತಾರೆ. ಅವ್ರ ಸ್ಟೈಲೇ ಹಂಗೆ. ಅದಕ್ಕೆ ಅವ್ರ ಸ್ಟೈಲಲ್ಲೇ ಇವತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ಸವಾಲನ್ನು ಕೊಟ್ಟಿದ್ದಾರೆ. ಸವಾಲು ಸ್ವೀಕಾರ ಮಾಡೋದು ಬಿಡೋದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಿದ್ದು. ಆದರೆ ಅವರು ಹೇಳಿರೋ ಉದ್ದೇಶ ಅಧಿಕಾರ ಹಸ್ತಾಂತರದ ಒಂದು ಟೈಮ್ ಏನು ಬರ್ತಾ ಇದೆ ಈಗ, ಪವರ್ ಟ್ರಾನ್ಸ್ಫರ್ ಆಗುವಂಥದ್ದು, ಕ್ರಾಂತಿ ಆಗುವಂಥದ್ದು, ಇವೆಲ್ಲ ನವಂಬರಲ್ಲಿ ಆಗಬೇಕು. ನವಂಬರಲ್ಲೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಯಾವುದನ್ನು ಅರ್ಥ ಇಲ್ದಿರ ಮಾಡಲ್ಲ. ಆ ಮೆಸೇಜನ್ನು ಕೊಟ್ಟಿದ್ದಾರೆ. ನಾನು ಒದ್ದು ಕಿತ್ಕೊತೀನಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ, ಏನು ನನಗೆ ಹೇಳಿದ್ರು? ಅದು ನನ್ನ ಹತ್ರ ಪವರ್ ಇದೆ ಒದ್ದು ಕಿತ್ಕೊಳಕ್ಕೆ. ಅವ್ರು ಹೇಳಿದ್ದೆ ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ, ಒದ್ದು ಕಿತ್ಕೊತೀನಿ ಅಂತ. ಈಗ ಅದೇ ಡೈಲಾಗು, ನಾನು ರೆಡ್ ಬಸ್ ಹತ್ಬೇಕಾ ಗ್ರೀನ್ ಬಸ್ ಹತ್ಬೇಕಾ, 2 ತೀರ್ಮಾನ ಮಾಡ್ಕೊಳ್ಳಿ. ನೀವು ಕೊಡಲಿಲ್ಲ ಅಂದರೆ ಆ ಫೋನ್ ಬಂದಿತ್ತಲ್ಲ, ಅದು ಯಾವುದು ಡೆಲ್ಲಿಯಿಂದ, ಆಡಿಟರ್ ಆಫೀಸಿಂದ, ಅಲ್ಲಿ ಚಾಯ್ಸ್ ಐತೆ ನನಗೆ ಅನ್ನೋ ಮೆಸೇಜನ್ನು ಅವರು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಇನ್ನೊಂದು ಅವ್ರ ಮೆಸೇಜು, ಅವ್ರು ಹೇಳಿದ್ದು, ನಾನು ಆಯ್ಕೆ ಮಾಡಿಕೊಂಡೆ, ನಾನು ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ, ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಏರು? ಸಿದ್ದರಾಮಯ್ಯ ಡೂಪ್ಲಿಕೇಟ್ ಕಾಂಗ್ರೆಸ್ಸಾ ಹಾಗಾರೆ? ಇವರು ನಾನು ನಿಷ್ಠಾವಂತ ಪಾರ್ಟಿ ವರ್ಕರು, ನಾನು ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಯ್ಯನಿಗೆ ಏನು ಹೇಳ್ತಾ ಇದ್ದಾರೆ? ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ ಅಂತ ಮೆಸೇಜ್ ಕೊಡ್ತಾ ಇದ್ದೀರಾ. ಒಂದೇ ಕಲ್ಲಲ್ಲಿ 2 ಅಕ್ಕಿನ ಹೊಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದು ಸಿದ್ದರಾಮಯ್ಯನಿಗೂ ಮೆಸೇಜ್ ಕೊಟ್ಟಿದ್ದಾರೆ, ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ಸು, ನಾನು ಒರಿಜಿನಲ್ ಕಾಂಗ್ರೆಸ್ಸು ಅಂತ. ಮತ್ತು ಅಧಿಕಾರ ಕೊಡಲಿಲ್ಲ ಅಂದರೆ ನನ್ನ ದಾರಿನೇ ಬೇರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಹೇಳಿದ್ದಾರೆ. ಆ ಸಾಕ್ಷಿಗಳು ಅವರೇ ಬಿಡುಗಡೆ ಮಾಡಬೇಕು. ಒಟ್ಟಲ್ಲಿ ನಾವೇನು ನವೆಂಬರ್ ಕ್ರಾಂತಿ ಹೇಳ್ತಾ ಇದ್ರಿ, ಆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಗಳು. ಈ ಮಳೆ ಬೀಳೋಕ್ಕೆ ಮುಂಚೆ ಈ ಸ್ವಲ್ಪ ಬಿಸಿಲು ಬರ್ತೈತಲ್ಲ, ಸ್ವಲ್ಪ ಹಬೆ ಜಾಸ್ತಿ ಇರುತ್ತೆ, ಹಬೆ ಜಾಸ್ತಿ ಆಗ್ತೈತೆ. ಆಮೇಲೆ ಸ್ವಲ್ಪ ಮೋಡಗಳು ಎಲ್ಲ ಕವಿತೈತೆ. ಹಂಗೆ ಈ ಕ್ರಾಂತಿ ಆಗೋಕ್ಕೆ ಮುಂಚೆ ಇವೆಲ್ಲ ಕಳೆದ 1 ತಿಂಗಳಿಂದ ಏನೇನು ನಡೀತಾ ಇದೆ ನೋಡಿದ್ರೆ, ನವಂಬರ್ ಕ್ರಾಂತಿ ನಾವೇನು ಹೇಳ್ತಾ ಇದ್ರಿ, ಸುಳ್ಳು ಅಂತ ಇದ್ರು ಕಾಂಗ್ರೆಸ್ಸವರು, ಇದು ಅದು ಪಕ್ಕ ಆಗ್ತಾ ಇದೆ. ಕನ್ನೇರಿ ಸ್ವಾಮೀಜಿಗಳು ಇದು ಇಷ್ಟು ನವಂಬರ್ ಕ್ರಾಂತಿ ಇಲ್ಲ ಅಂದರೆ ಹಾಸನಾಂಬೆ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲಿ ಹಾಸನಾಂಬೆ ಹೂವು ಕೊಟ್ಟಿದ್ದಾರೆ, 2 ಹೂವು ನೋಡಿ ಅದನ್ನೆಲ್ಲ ಬೇಕಾದರೆ. ಒಂದು ರೆಡ್ ಹೂವು, ಕೆಂಪು ಹೂವು ಬಿತ್ತು. ಅದು ಸಿಗ್ನಲ್ ಏನು ಅಂದರೆ ಸಿದ್ದರಾಮಯ್ಯ ಔಟು. ಇನ್ನೊಂದು ಎಲ್ಲೋ, ಈ ಸಿಗ್ನಲ್ ಲೈಟಲ್ಲಿ ಎಲ್ಲೋ ಬಂದಮೇಲೆ ನಾವು ಮೂವ್ಮೆಂಟ್ ಮಾಡ್ತಿರಲ್ಲ, ಆ ಎಲ್ಲೋ ಹೂವು ಬಂತು. ಅದನ್ನು ಎತ್ಕೊಂಡಿದ್ದಾರೆ ಇವರು, ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡಿದ್ದಾರೆ ಇವರು. ಅದು ಇವರು ಮುಖ್ಯಮಂತ್ರಿ ಆಗೋಕ್ಕೆ ಒಂದಿದು 2 ಕೊಟ್ಟಿದ್ದಾರೆ. ಈಗ ಅದಾದಮೇಲೆ ಮಾರನೇ ದಿನ ಕಾಂಪಿಟೇಷನ್ನಲ್ಲಿ ನನಗೂ ವರ ಕೊಡು ಅಂತ ಸಿದ್ದರಾಮಯ್ಯನವರು
ಮತ್ತೆ ವರ ಕೊಡೋಕ್ಕೆ ಹೋಗಿದ್ದಾರೆ, ಬೇಡಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ವರ ಕೊಡಲಿಲ್ಲ. ಈಗ ಹಾಸನಾಂಬೆ ಹೇಳಿದ್ದು ಆ ಹೂವಿನ ಮಹಾತ್ಮೆ ನವಂಬರಲ್ಲಿ ಗೊತ್ತಾಗ್ಬಿಡ್ತೈತೆ. ನವಂಬರಲ್ಲಿ ಹೂವು ಕೊಟ್ಟಿದ್ದು ಕರೆಕ್ಟಾ ಇಲ್ಲ ಅನ್ನೋದು ನವಂಬರ್ ಕ್ರಾಂತಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಸಿದ್ದರಾಮಯ್ಯನಿಗೆ 0 ಕೊಟ್ಟಿದ್ದಾರೆ, ಇವ್ರಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅಂದರೆ ಒಂಥರ ಈ ದೇವರುಗಳ್ನೂ ಪರೀಕ್ಷೆ, ಇದು ದೇವರ ಪರೀಕ್ಷೆ. ದೇವರೇ ದಿಕ್ಕಲ್ಲ, ದೇವರಿಗೆ ಒಂದು ಪರೀಕ್ಷೆಯನ್ನು ಒಡ್ಡಿದಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹಾಸನಾಂಬೆಗೆ ಪರೀಕ್ಷೆ ಒಡ್ಡಿದ್ದಾರೆ. ನೋಡೋಣ ನೀವೇನು ಅನ್ನೋದನ್ನು ತೋರಿಸಿ ಅಂತೇಳಿ ಹಾಸನಾಂಬೆಗೆ ಪರೀಕ್ಷೆ ಕೊಟ್ಟಂಥ ಡಿ ಕೆ ಶಿವಕುಮಾರ್ಗೆ ನಿಜಕ್ಕೂ ನಾವು ಶಬಾಷ್ಗಿರಿಯನ್ನು ಕೊಡಬೇಕು. ತ್ಯಾಗದ ಮಾತಿನ ಮೂಲಕ ಸರ್ ಅಂತ ಬಿಜೆಪಿ ಕರ್ಕೊಳ್ತೀರಾ ಅಂತ 2019ರಲ್ಲಿ ಆಹ್ವಾನ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನನಗೆ CM ಸ್ಥಾನ ಕೊಡಲಿಲ್ಲ ಅಂದರೆ ಮತ್ತೆ ಬಿಜೆಪಿಗೆ ಹೋಗ್ತೀನಿ ಅನ್ನೋಂಥ ಸಂದೇಶನ, ಆ ಸಂದೇಶ ನಿಜವಾಗಿದ್ದರೆ ಕರ್ಕೊಳ್ತೀರಾ? ಏನಪ್ಪ ಅವರು ಮನಸ್ಸಲ್ಲಿರೋ ಡಿ ಕೆ ಶಿವಕುಮಾರಲ್ಲಿರೋ ಮನಸ್ಸಲ್ಲ ಭಾವನೆಯನ್ನು ಅವ್ರು ಹೇಳಿದ್ದಾರೆ. ನಮ್ಮ ಪಾರ್ಟಿ ಭಾವನೆಯನ್ನು ನಾವೇನು ಹೇಳಿಲ್ಲ, ಇನ್ನು ನಾವೇನು ಹೇಳ್ತಾ ಇಲ್ಲ. ನಮ್ಮ ಪಾರ್ಟಿದು ಭಾವನೆ ನಾವೇನು ಹೇಳ್ತಾ ಇಲ್ಲ. ಅಷ್ಟು ಅವರು ಯಾವ ಬಸ್ ಹತ್ತಬೇಕು ಅನ್ನೋದು ಫಸ್ಟ್ ತೀರ್ಮಾನ ಮಾಡ್ಕೊಳ್ಳಿ. ಬಸ್ ಅಲ್ಲ ಅಣ್ಣ, ಒಂದೇ ನಿಮಿಷ ಇರು ಗುರು, ಒಂದೇ ನಿಮಿಷ ಪ್ಲೀಸ್. ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದು ಇಂಪಾರ್ಟೆಂಟು. ನಾನು ಆಗಲೇ ಹೇಳಿದ್ದನ್ನು, ಬಸ್ ಹತ್ತದ ಮೇಲೆ ಟಿಕೆಟ್ ಕೊಡೋದು ಬಿಡೋದು ಕಂಡಕ್ಟರ್ ಕೆಲಸ, ಹತ್ತಿಸ್ಕೊಳೋದು ಡ್ರೈವರ್ ಕೆಲಸ. ಅದನ್ನು ಅವ್ರಿಗೆ ಬಿಡಿ. ಫಸ್ಟ್ ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದನ್ನು ಫಸ್ಟು ಕನ್ಫರ್ಮ್ ಮಾಡಲಿ. ಬಸ್ ಹತ್ತದ ಮೇಲೆ ಟಿಕೆಟ್ ಕೊಡಬೇಕು, ಯಾವ ಟಿಕೆಟ್ ಕೊಡಬೇಕು, ಯಾವ ಊರಿಗೆ ಕೊಡಬೇಕು, ಫಸ್ಟ್ ಕ್ಲಾಸ್ ಟಿಕೆಟ್ ಕೊಡಬೇಕಾ ಇಲ್ಲ ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೊಡಬೇಕಾ, ಯಾವುದು ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡ್ತೀರಿ. ಅಧಿವೇಶನ ನಡೀತಾ ಇತ್ತು, ಆರ್ ಅಶೋಕ್ ಅವ್ರಿಗೆ ಹೇಳಿದ್ದೀನಿ, ನನಗೆ ಫೋನ್ ಬಂದಿದ್ದೇನೆ ಅಂತ ನನ್ನ ಹೇಳಿದ್ದಾರೆ ಸರ್. ನನಗಂತೂ ಜ್ಞಾಪಕ ಇಲ್ಲ. ಅವರು ನವಂಬರ್ ಕ್ರಾಂತಿಗೋಸ್ಕರ ಈಗ ಹಲವಾರು ಸುದ್ದಿಗಳನ್ನು ಬಿಟ್ಟಿದ್ದಾರೆ. ಆ ಸುದ್ದಿ ನಿಜನೋ ಇದೆಯೋ ಸುಳ್ಳಿದೆಯೋ ನನಗಂತೂ ಗೊತ್ತಿಲ್ಲ. ಅಂದರೆ ಆಫರ್ ಬಂದಿದೆ ಅಂತ ಹೇಳಿದ್ರೆ ಇವ್ರು ಆ ಲೈನಲ್ಲಿದ್ದಾರೆ ಅಂತ ಅರ್ಥ. ಇಲ್ಲಾಂದರೆ ಇವ್ರಿಗೆ ಯಾಕೆ ಆಫರ್ ಬರ್ತೈತೆ? ಆ ಟ್ರ್ಯಾಕಲ್ಲಿರೋರಿಗೆ ಆಫರ್ ಬರೋದು, ಲೋನ್ ಅಪ್ಲೈ ಮಾಡೋದವ್ರಿಗೆ ರಿಪ್ಲೈ ಬರೋದು. ನೀನು ಅಪ್ಲೈ ಮಾಡಿಲ್ಲ ಅಂದರೆ ರಿಪ್ಲೈ ಎಲ್ಲಿ ಬರ್ತೈತೆ? ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಅಷ್ಟು ಈಸಿಯಾಗಿ ಯಾರೂ ಅಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಒಂದು ಕಲ್ಲಲ್ಲಿ 2 ಅಕ್ಕಿಯನ್ನು ಸದಾ ಹೊಡಿತಾನೆ ಇರ್ತಾರೆ. ಇಲ್ಲೂ ಅವರು ಹೊಡೆದಿದ್ದಾರೆ, ನವಂಬರ್ ಕ್ರಾಂತಿಗೋಸ್ಕರ ಹೊಡೆದ. ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ವೈಲೆಂಟ್ ಆಗಿಲ್ಲ ಅವರು. ಅಂದರೆ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಒಂದು ವಾಸನೆ, ಆ ಸುವಾಸನೆ ಅವ್ರಿಗೆ ಸಿಕ್ಬಿಟ್ಟಿದೆ. ಅದಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ. ಈ ಒಂದು ನವಂಬರಲ್ಲಿ ಅವ್ರಿಗೆ ಹಸ್ತಾಂತರ, ಅದಕ್ಕೆ ಹಾಸನಾಂಬೆ ಎಲ್ಲನೂ ಕೂಡ ಸುತ್ತಾ ಇದ್ದಾರೆ. ನೋಡೋಣ ವರ ಯಾರು ಕೊಡ್ತಾರೋ ನವಂಬರಲ್ಲಿ ನೋಡೋಣ. ಪ್ರಿಯಾಂಕ್ ಖರ್ಗೆ ಅವರು ಸರ್ ಇವತ್ತು ಮತ್ತೊಂದು ಪತ್ರ ಬರ್ತಾರೆ ಸರ್. ಈ ಸಮಾಜದ ಪಥಸಂಚಲನದಲ್ಲಿ ಸರ್ಕಾರಿ ನೌಕರು ಯಾರಾದರೂ ಪಾಲ್ಗೊಂಡ್ರೆ ಅಥವಾ RSS ಚಟುವಟಿಕೆಯಲ್ಲಿ ಯಾರಾದರೂ ಪಾಲ್ಗೊಂಡ್ರೆ ಅವ್ರನ್ನೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಪದೇ RSS ವಿಚಾರನ ಹೇಳ್ತಂದು ಬೇರೆ ವಿಚಾರಗಳನ್ನು ಡೈವರ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಬಿಜೆಪಿಯಿಂದ 2013ರಲ್ಲಿ ಶೆಟ್ಟರ್ ಅವರು CM ಆಗಿದ್ದಾಗ ಒಂದು ಲೆಟ್ರ್ ಬರೆದಿದ್ರು. ಶಾಲಾ ಕಾಲೇಜುಗಳ ಆವರಣ ಮೈದಾನ ನಿರ್ಮಾಣ ಅದರಲ್ಲಿ ಪಾಲ್ಗೊಳ್ಳಬಾರದು, ಯಾರು ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಅಂತ, ಯಾವುದೇ ಚಟುವಟಿಕೆಗೆ ಅವಕಾಶ ಕೊಡಬಾರ್ದು ಅನ್ನೋಂಥ ಆದೇಶ ಆವಾಗಲೇ ಬಂದಿತ್ತು. ಇದು ಸಂಘಕ್ಕೂ ಅಪ್ಲೈ ಆಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ. ಸರ್, ಈಗ ಸರ್ಕಾರ ಆ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬರೆದಂಥ ಲೆಟರ್ನೇ ಮಾನದಂಡವಾಗಿ ಇಟ್ಟುಕೊಂಡು ತನ್ನ ನಿರ್ಧಾರವನ್ನು ಮಾಡೋದಕ್ಕೆ ಅಥವಾ ಪ್ರಿಯಾಂಕ್ ಖರ್ಗೆ ಬರೆದಿರುವಂಥ ಪತ್ರದ ಮೇಲೆ ಕ್ರಮವನ್ನು ಕೈಗೊಳ್ಳೋದು ಅದು ಹೆಂಗೆ ಅದು ಸರ್ಕಾರಿ ಶಾಲೆಗೆ ಮಾತ್ರ, ಸಾರ್ವಜನಿಕ ಸ್ಥಳಕ್ಕಲ್ಲ. ಪ್ಲೇ ಗ್ರೌಂಡು, ಬೇರೆ ಬೇರೆ ದೇವಸ್ಥಾನ ಇವೆಲ್ಲಕ್ಕೆ ಬರೆದಿದ್ರು ಅವರು. ಸರ್ಕಾರದ ಪಾಠಶಾಲೆಗೆ ಬರೆದಿದ್ದಾರೆ. ನೋಡೋಣ ಅದ್ರ ಬಗ್ಗೆ. ನಾನು ಪ್ರಿಯಾಂಕಾಗೆ ಕಾಂಗ್ರೆಸ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಇಲ್ಲಿ RSS ಅಂದ್ಕೊಂಡು 30,000 ಉದ್ಯೋಗ, ರಾಜ್ಯದ ಜನರಿಗೆ 30,000 ಉದ್ಯೋಗ ಸಿಗುವಂಥ ಆಂಧ್ರ ಪಾಲಾಗೋಯ್ತಲ್ಲ. ಬರೀ RSS ಅಂತ ಪಟ್ನ ಮಾಡಿ 30,000 ಉದ್ಯೋಗವನ್ನು ಹಾಳು ಮಾಡಿದ್ರಲ್ಲ ನೀವು, ಮನೆ ಆಳ್ರು ಕಾಂಗ್ರೆಸ್ ಅವರು.
ನಿಮಗೆ ಅಭಿವೃದ್ಧಿ ಬೇಕಾ, ಈಗ ಟೀಕೆ ಬೇಕಾ, RSSನ ಟೀಕೆ ಮಾಡೋದು ಬೇಕಾ? ಈ 30,000 ಜನಕ್ಕೆ ಉದ್ಯೋಗ ಸಿಕ್ಕಿದ್ರೆ ಕರ್ನಾಟಕದಲ್ಲಿ, ಮತ್ತು ಆ ಒಂದು ಕಂಪನಿ ಅಂದರೆ ಇಡೀ ಪ್ರಪಂಚದಲ್ಲೇ ಅಮೇರಿಕಾ ಬಿಟ್ಟರೆ ಹೈಯೆಸ್ಟು ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಕಂಪನಿ ಅದು ಇಂಡಿಯಾದಲ್ಲಿ. ಅದು ಆಂಧ್ರಾಗೆ ಹೊರಟೋಯ್ತು. ಇಲ್ಲಿ ಲಾಸ್ ಆಗಿದ್ದು ಯಾರಿಗೆ? ಅಷ್ಟು ದುಡ್ಡು ನಮ್ಮ ಸರ್ಕಾರದ ಖಜಾನೆಗೆ ಬರಬೇಕಾಯ್ತು, ಟ್ಯಾಕ್ಸ್ ಮುಖಾಂತರ ಮತ್ತು ಉದ್ಯೋಗದ ಮುಖಾಂತರ. ಅಷ್ಟನ್ನು ಹಾಳು ಮಾಡಿದ್ರಿ. ಬರೀ RSS ಅಂತ ಹೇಳೋದ್ರ ಬದಲಾಗಿ ಈ ಥರದ ಒಂದು ಕಂಪನಿಗಳು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಂದಿದ್ರೆ ನಮಗೆ ಉದ್ಯೋಗ ಸಿಗ್ತಾಯಿತ್ತು, ಸರ್ಕಾರ ಖಜಾನೆಗೆ ಹಣ ಬರ್ತಾಯಿತ್ತು. ಇಲ್ಲಿ ಯಾರಿಗೂ ಇವತ್ತು ಅಲ್ಲಿ ಹೊರ್ಟೋಗಿದೆ, ಈ ಇರೋರು ಹೋಗ್ತಾ ಇದ್ದಾರೆ. ಅದನ್ನು ಹಿಡ್ಕೊಳೋವಂಥ ಪ್ರಯತ್ನ ಸರ್ಕಾರ ಮಾಡುತ್ತಾ ಅಂತ ಕೇಳ್ತೀನಿ. RSS ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದರೆ, ಈಗ ಹಲವಾರು ಕಂಪ್ನಿಗಳು DK ಶಿವಕುಮಾರ್ ಹೇಳಿದ್ದಾರೆ ಬಿಟ್ಟು ಹೋಗೋದಿದ್ರೆ ಬಿಟ್ಟು ಹೋಗಿ ಅಂತ. ಅಂದರೆ ಕಂಪ್ನಿಗಳೆಲ್ಲ ಬಿಟ್ಟು ಹೋದ್ಮೇಲೆ ನೀವೇನು ಬೆಂಗಳೂರಿಗೆ ಜನ ಕೇಳ್ತಾ ಇದ್ದಾರೆ. ಎಲ್ಲ ಹೋದ್ಮೇಲೆ ನೀವ್ಯಾಕೆ ಕಾಂಗ್ರೆಸ್ ಅವ್ರಿಗೆ ಯಾಕೆ ಬೇಕು, ಕಾಂಗ್ರೆಸ್ ಅವ್ರು ಯಾಕೆ ಜನಗಳಿಗೆ ಬೇಕು ಅಂತ ಜನ ತೀರ್ಮಾನ ಮಾಡುವಂಥ ಕಾಲ ಬಂದಿದೆ ಅಂತ ಅನಿಸ್ತದೆ. ಕರ್ನಾಟಕದಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ನೋಡಿದ ಮೇಲೆ, ಬೆಂಗಳೂರಲ್ಲಿರ್ತಕ್ಕಂಥ ಕಸದ ರಾಶಿಯನ್ನು ನೋಡಿದ ಮೇಲೆ ಯಾವ ಕಂಪ್ನಿನೂ ಇಲ್ಲಿಗೆ ಬರಲ್ಲ. ಇರೋ ಕಂಪ್ನಿಗಳು ಹೋಗ್ತಾ ಇದೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇವತ್ತು ಇದು ಪ್ರಿಯಾಂಕಾ ಖರ್ಗೆ ವಿಚಾರ ಅಲ್ಲ, ಇದು ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರೋ ಅಂಥದ್ದು. ಇದು ನಾಟಕ ಅಷ್ಟೇ. ಪ್ರಿಯಾಂಕಾ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರೋ ಅಂಥದ್ದು. ಇದು ಇಲ್ಲಿಂದ ಡೈವರ್ಟ್ ಮಾಡೋಕ್ಕೋಸ್ಕರ. ಯಾಕಂದರೆ ಎಲ್ಲ ಕಂಪ್ನಿ ದಿನ ಪತ್ರಿಕೆ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ದಿನ ಅವ್ರು ಹೋದ್ರು ಇವ್ರು ಹೋದ್ರು, ಅವ್ರು ಬೈದರು ಇವ್ರು ಬೈದರು, ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತೇಳಿ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ RSS ವಿಚಾರವನ್ನು ಚಾಲ್ತಿಗೆ ತಂದಿದ್ದಾರೆ. ಶೆಟ್ಟರವ್ರ ಪತ್ರ ನಾನು ನೋಡ್ತೀನಿ. ಅದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿದ್ದು. ಆದರೆ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯನವ್ರು ಹೇಳಿ ಬರೆಸಿರೋವಂಥದ್ದು. ಅದು ಎಲ್ಲ ಸಾರ್ವಜನಿಕ ಸ್ಥಳ. ಮತ್ತು ಈ ಹೊಸದಾಗಿ ಇನ್ನೊಂದು ಪತ್ರ ಬರೆದಿದ್ದಾರೆ. ಯಾರ್ಯಾರು ಸರ್ಕಾರಿ ನೌಕರರು ಇದ್ದಾರೋ ಅವ್ರಿಗೂ ಕೂಡ ಅಪ್ಲೈ ಆಗ್ತೈತೆ. ನನ್ನ ಪ್ರಕಾರ, ನಮ್ಮ ಲೋಕಾಯುಕ್ತ ಇದ್ರ ಪ್ರಕಾರ ನಾವು ಸರ್ಕಾರಿ ನೌಕರರೇ. R ಅಶೋಕ ಆಲ್ಸೋ ಸರ್ಕಾರಿ ನೌಕರ. ನಾನು ಸಂಬಳ ತಗೊತೀನಿ. ಕೇಂದ್ರದಿಂದ ಅನುಮತಿ ಕೊಡ್ತಾರೆ, ರಾಜ್ಯ ಸರ್ಕಾರ. ಒಂದೇ ನಿಮಿಷ. ನಾನು ಸರ್ಕಾರಿ ನೌಕರ, ನಾನು ಸಂಬಳ ತಗೊತೀನಿ. ನನಗೂ ಬರ್ತದೆ TA DA, ಟ್ರಾವೆಲಿಂಗ್ ಅಲವೆನ್ಸು, ಮನೆ ಎಲ್ಲ ಬರ್ತದೆ, ನನಗೂ ಬರ್ತದೆ. ನಾನು ಸರ್ಕಾರಿ ನೌಕರ. ಏನಪ್ಪ ಯಾವಾಗ ನಾನು ಕಳಿಸ್ತೀಯ ಹೇಳು, ನನ್ನ ಮೇಲೆ ಯಾವಾಗ ಆಕ್ಷನ್ ಮಾಡ್ತೀಯ ಹೇಳು. ನಾನು ಮಾಡ್ತೀನಲ್ಲ. RSS ಮೊನ್ನೆನೇ ಹಾಕ್ಕೊಂಡು ಹೋಗಿದ್ದೀನಲ್ಲ, ಪ್ರೂಫ್ ಐತೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು RSS ಡ್ರೆಸ್ ಹಾಕ್ಕೊಂಡು ಸಾರ್ವಜನಿಕ ಸ್ಥಳದಲ್ಲೇ ಹೋಗಿರುವಂಥದ್ದು ದಾಖಲೆ ಇದೆ. ನಾನಂತೇನು ಗಣವೇಶಧಾರಿಯಾಗಿ ನನ್ನಂಥ ನೂರಾರು ಜನ ನಮ್ಮ MLAಗಳು, ಎಲ್ಲರೂ MP ಗಳು, ಕೇಂದ್ರದ ಸಚಿವರುಗಳು ಎಲ್ಲರೂ ಹಾಕ್ಕೊಂಡಿದ್ದೀರಿ. ಯಾವಾಗ ಕಳಿಸ್ತೀಯಪ್ಪ ನಿನಗೆ? ಅದು ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ ನೌಕರನೇ ಪಕ್ಕ. ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. RSS ಅಂತಾರೆ. ನಿಮ್ಮ ಇರೋ ಮುಂಡ ಅದೇನೋ ಇನ್ನೆರಡು ವರ್ಷ ಇಲ್ಲ. ನೀವು ನಿಮ್ಮ ಯೋಗ್ಯತೆಗೆ ಇನ್ನೆರಡು ವರ್ಷ ಇರೋಲ್ಲ ನಿಮ್ಮ ಸರ್ಕಾರ. ಅದ್ರ ಮಧ್ಯೆ ಈಗ DK ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. DK ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. DK ಡಮಾರ್ ಅಂದರೆ ನಿಮ್ಮ ಸರ್ಕಾರ ಪುಡಿ ಪುಡಿ ಆಗೋತತೆ. ಬಂಡೆ ಡೈನಾಮೆಂಟ್ ಇಕ್ಕಿದ್ರೆ ಏನಾಗ್ತದೆ ಗೊತ್ತೇನ? ಹೇಳಿದಾರಲ್ಲ, ನಾನು ಮನ್ಸು ಮಾಡಿದ್ರೆ ವಿಧಾನಸೌಧಕ್ಕೆ ಕಲ್ಲು ಹಾಕ್ತೀನಿ, ವಿಗ್ರಹ ಹಾಕ್ತೀನಿ, ಮಾಡಿದ್ರೆ ನಾನು ಬಂಡೆ ಸಿಡಿದು ಬಿಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಸಿಡಿದು ಬಿಟ್ರೆ ನಿಮ್ಮ ಕತೆ ಏನು ಕಾಂಗ್ರೆಸ್ ಕತೆ? ಸ್ವಲ್ಪ DKನ ಮೇಂಟೈನ್ ಮಾಡ್ಕೊಳ್ಳಿ. ಫಸ್ಟು DKನ ಮೇಂಟೈನ್ ಮಾಡಿ ಸರ್ಕಾರ ಉಳಿಸೋವಂಥದ್ದಕ್ಕೆ ಹೋಗ್ರಿ. ಇಲ್ಲ ಅಂದರೆ ಸರ್ಕಾರ ನೆಗೆದು ಬಿದ್ದು ನೆಲ್ಲಿಕಾಯಿ ಹೋಗ್ತೈತೆ. ಆ ನೆಗೆದು ಬೀಳೋಕ್ಕೆ ಮುಂಚೆ DKನ ಮೇಂಟೆನೆನ್ಸ್ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕೋ ಮಾಡಿ. ನೀವಂತೂ ಕೊಡೋದ ಥರ ಕಾಣಿಸಲ್ಲ. ಮುಖ್ಯಮಂತ್ರಿ ಪದವಿಯನ್ನು ಕೊಡೋ ಥರ ನಿಮ್ಮ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವರು ನವಂಬರ್ ಕ್ರಾಂತಿಯಲ್ಲಿ ಮುಳುಗೋಗಿದ್ದಾರೆ. ಹಾಸನಾಂಬೆ ವರ ಕೊಟ್ಬಿಟ್ಟಿದ್ದಾಳೆ. ಒಂದಲ್ಲ ಎರಡು ಕೊಟ್ಬಿಟ್ಟಿದ್ದಾರೆ. 2 ವರ 2 ಹೂವು ಎಲ್ಲ ಕೊಟ್ಟ ಮೇಲೂ ಕೂಡ ನೀವೇನಾದರೂ
ಡಿ ಕೆಗೆ ಅವಮಾನ ಮಾಡಿದ್ರೆ ಡಿ ಕೆ ಸಿಡಿಯೋದಂತೂ ಗ್ಯಾರಂಟಿ. ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಆಮೇಲೆ ಮಾತಾಡಿರ. ಆರ್ ಎಸ್ ಎಸ್ ಬಗ್ಗೆ ಮಾತಾಡೋಕ್ಕೆ ಬೇಕಾದಷ್ಟು ಟೈಮ್ ಇದೆ. ಮೊದಲು ಡಿ ಕೆನ ಮೇಂಟೈನ್ ಮಾಡೋದು ನೋಡಿ. ಕನ್ನೇರಿ ಸ್ವಾಮೀಜಿಗಳನ್ನ ವಿಜಯಪುರಕ್ಕೆ ಬರ್ದಂಗೆ DC ನಿರ್ಬಂಧಗಳಲ್ಲ ಅಂತ ಪತ್ರವನ್ನು ಬರೆದು ಕಳಿಸಿದ್ರು. ಹೇಗೆ ಅವರು ಕಾನೂನು ಪ್ರಕಾರ ಹೇಳಿದ್ದಾರೆ ರೀ. ಅದ್ರ ತಪ್ಪೇನಿದೆ? ಕೋರ್ಟ್ ಹೇಳಿದಲ್ಲ, ಗೌರವಾನ್ವಿತ ನ್ಯಾಯಾಲಯ ಹೇಳಿದಲ್ಲ, ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಷ್ಟ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ. ಮಾಹಿತಿನೂ ಅಷ್ಟೇ. ನೆನ್ನೆ ನಮ್ಮ ಮನೆಗೂ ಬಂದಿದ್ದರು. OTP ನಂಬರ್ ಕೊಡಿ ಅಂದರೆ OTP ನಂಬರ್ ಕೊಟ್ಟರೆ ನಿಮ್ಮ ಬ್ಯಾಂಕ್ ಅಕೌಂಟು ಎಲ್ಲ ಬಂದುಬಿಡ್ತೈತೆ. ಅವ್ರಿಗೆ ಕದ್ದುಬಿಟ್ರೆ ನೀವು ಆ ನಂಬರ್ ತಗೊಂಡು ನೀವು ಕಳ್ತನ ಮಾಡಿಬಿಟ್ರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಹೀಗೆ ಹಿಂದೆ ಮಾಡಿದ ವರದಿನೇ ಲೀಕ್ ಆಗಿದೆ, ಎಲ್ಲ ಕಡೆ ಲೀಕ್ ಆಗಿದೆ. ನಿಮ್ಮ ಯಾವ್ಯಾವ ವರದಿ ಬರ್ತದೆ ಎಲ್ಲ ಮಣ್ಣೆ ಆಗೋಕ್ಕೆ ಮುಂಚೆನೇ ಲೀಕ್ ಆಗೋಗ್ತದೆ ಪಬ್ಲಿಕ್ಕಿಗೆ. ಈ ಥರ ನೀವು ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಈ ಲಿಸ್ಟಲ್ಲಿ ಸುಮಾರು 60ಕ್ಕೂ ಹೆಚ್ಚು ಪಟ್ಟಿ ಹಾಕ್ಕೊಂಡು ಕೂತಿದ್ದೀರ. ಅದರಿಂದ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನೆನ್ನೆ ನಾನು ಅದನ್ನು ಕೇಳೋಕ್ಕೆ ನನಗೆ 45 ನಿಮಿಷ ಆಯಿತು. ಅವ್ರು ಏನು ಬರೆದಿದ್ದಾರೆ ಅದನ್ನು ಕೇಳೋಕ್ಕೆ 45 ನಿಮಿಷ. ತುಂಬಬೇಕಾದ್ರೆ ಅದಕ್ಕೊಂದು 1 ಗಂಟೆ ಮೇಲೆ ಆಗ್ತೈತೆ. ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡಿದಾರಲ್ಲ, ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು? ಈಗಾಗಲೇ ಕೇಂದ್ರದ ಸೆನ್ಸಸ್ಸು ರಾಜ್ಯ ಪ್ರಾರಂಭ ಆಗಿದೆ. ಮಾರ್ಚಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದೇ ಅಥೆಂಟಿಕ್ಕು, ಅದೇ ಸಂವಿಧಾನದ ಪ್ರಕಾರ ಅವಕಾಶ ಇರೋದು. ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮಾಡೋಕ್ಕೆ ಅವಕಾಶ ಇರೋದು, ರಾಜ್ಯ ಸರ್ಕಾರಕ್ಕಿಲ್ಲ. ಇವರು ಅದಕ್ಕೊಂದು ಜಾತಿ ಅನ್ನೋದನ್ನು ತೆಗೆದಾಕಿ ಸಾಮಾಜಿಕ ಸಮೀಕ್ಷೆ ಅಂತ ಸೇರಿಸ್ಕೊಂಡು ಅದರಲ್ಲಿ ಕೇಳಿರೋದೆಲ್ಲ ಜಾತಿನೇ. ಈ ಸಿದ್ದರಾಮಯ್ಯನವರು ಮುಸಲ್ಮಾನರ ಓಲೈಕೆ ಮಾಡೋಕ್ಕೋಸ್ಕರ ಮತ್ತು ಸವಲತ್ತುಗಳನ್ನು ಕೊಡೋದಕ್ಕೋಸ್ಕರ ಮಾಡಿರೋ ಅಂಥ ಈ ಜಾತಿ ಗಣತಿ ಇದು. ಅದರಿಂದ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾಯಿದ್ದೀನಿ, ನಿಮಗೆ ಸಾಧ್ಯ ಆದರೆ ಕೊಡಿ, ಇಲ್ಲ ಅಂದರೆ ನಿಮಗೇನು ಅವಶ್ಯಕತೆ, ನಿಮ್ಮ ಹೆಸರು, ನಿಮ್ಮ ಉದ್ಯೋಗ ಇಷ್ಟು ಬಿಟ್ಟು ಬೇರೆ ಏನು ಕೊಡೋಕೆ ಹೋಗಬೇಡಿ. ಬೇರೆದೆಲ್ಲ ಕೊಟ್ಟರೆ ನಿಮ್ಮ ಬ್ಯಾಂಕ್ ಅಕೌಂಟೆಲ್ಲ ಅವ್ರಿಗೆ ಲೀಕ್ ಆಗೋಗ್ತತೆ. ಈ ಬ್ಯಾಂಕ್ ಕಳ್ಳರಿದಾರಲ್ಲ ಅವ್ರ ಕೈಗೇನ ಸಿಕ್ಕಾಬಿಟ್ರೆ ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋಗ್ತತೆ. ಈಗಲೇ ಅಕೌಂಟಲ್ಲಿರೋ ದುಡ್ಡುಗಳು ಈ ಒಂದು ಹ್ಯಾಕ್ ಮಾಡ್ಕೊಂಡು ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಕೇಸು ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಮಾಧ್ಯಮದಲ್ಲಿ. ಹ್ಯಾಕರ್ಸು ಈಗ ಇವ್ರು ಮಾಡೋ ಗಣತಿ ಅವ್ರ್ಯಾರೋ ಬಂದು ಅಧಿಕಾರಿಗಳು ಮಾಡೋ ಅಂಥದ್ದು 5-6 ಜನ, ಅವ್ರು ಆಚೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಲಕ್ಷಾಂತರ ಜನ ಮಾಡ್ತಾ ಇದ್ದಾರೆ. ಏನೋ ಒಬ್ಬನಾದರೆ ಏನೋ ಸೀಕ್ರೆಟ್ ಇರ್ಬೋದಪ್ಪ, ಲಕ್ಷಾಂತರ ಜನ ಮಾಡ್ತಾರೆ. ಬ್ಯಾಂಕ್ ಅಕೌಂಟು ಎಲ್ಲ ನೀವು ಪಬ್ಲಿಕ್ ಆಗೋದ್ರೆ ಅವರ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿ ಅವ್ರ ದುಡ್ಡು ಹೋದರೆ ನೀವು ಕೊಡ್ತೀರಾ? ಸರ್ಕಾರ ಹೇಳಬೇಕು, ಈ ಥರ ಏನಾನ ನಮ್ಮ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಏನಾನ ಹ್ಯಾಕ್ ಆಗಿ ಹೋದರೆ ನಾವು ಅದು ದುಡ್ಡನ್ನು ಕಟ್ಕೊಡ್ತೀರಿ ಅಂತ ಸರ್ಕಾರ ಹೇಳಬೇಕು. ಸರ್ಕಾರ ಏನು ಹೇಳ್ತದೆ, ಅದನ್ನೆಲ್ಲೂ ಆಚೆ ಬಿಡಲ್ಲ ಅಂತ. ನೀವು ಆಚೆ ಬಿಡಲ್ಲ ಅಂತ ನೀವು ಹೇಳಿದ್ರೆ ಆಗಲ್ಲ ರೀ. ನೀವು ಕಳೆದ ಬಾರಿ ವರದಿ ಯಾವುದು ಜಾತಿ ಗಣತಿ, ಹಾಂ, ಅದು ನಾವು ಮೊನ್ನೆ ಮಾಡಿಲ್ಲ ಅಂದ್ರಿ. ಮೊನ್ನೆ ಮಾಡೋಕ್ಕೆ 3 ತಿಂಗಳ ಮುಂಚೆನೇ ಎಲ್ಲ ಕಡೆ ಬಂದುಬಿಟ್ಟಿತ್ತು. ಅದು ನಿಮ್ಮ ಮೇಲೆ ಗ್ಯಾರಂಟಿ ಇಲ್ಲ ರೀ, ಜನಕ್ಕೆ ನಿಮ್ಮ ಮೇಲೆ ಗ್ಯಾರಂಟಿ ಇಲ್ಲ. ಅದಕ್ಕೆ ವೈಯಕ್ತಿಕ ಮಾಹಿತಿ ಏನಿದೆ ಅದು ನಿಮಗೆ ಹರ್ಟ್ ಆಗುವಂಥ ಮಾಹಿತಿ ಅಥವಾ ನಿಮ್ಮ ಬ್ಯಾಂಕಲ್ಲಿರೋ ದುಡ್ಡಿಗೆ ತೊಂದರೆ ಆಗುವಂಥ ಮಾಹಿತಿನ ದಯವಿಟ್ಟು ಕೊಡಬೇಡಿ. ನಿಮ್ಗೆ ಇಷ್ಟ ಇರೋ ಮಾಹಿತಿನ ಮಾತ್ರ ಕೊಡಿ, ಇಷ್ಟ ಇಲ್ಲದಿದ್ದ ಮಾಹಿತಿನ ಕೊಡಬೇಡಿ. ಇದು ತೊಗಲಕ್ ಆಡಳಿತ, ಈ ಸಿದ್ದರಾಮಯ್ಯನ ಆಡಳಿತ. ಒಬ್ಬ ಯಾರೋ ಸತ್ತು ಹೋಗಿದ್ದಾಳೆ, ಯಾರೋ ಪಾಪ, ಕೋಲಾರದಲ್ಲಿ ಒಬ್ಬ ಗಣತಿ ಮಾಡೋಕ್ಕೋಗಿ ಕಾಣೆಯಾಗಿ ಸತ್ತು ಹೋಗಿದ್ದಾರೆ. ಒತ್ತಡದಿಂದ ನಾಯಿ ಕಚ್ಚೋದು, ಬೈಸ್ಕೊಳ್ಳೋ ಅಂಥದ್ದು. ಜನ ಸ್ವಾಗತ ಮಾಡಬೇಕು. ಇದು ಸರ್ಕಾರ ಮಾಡ್ತಾ ಇದೆ, ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ, ನಮ್ಮ ಒಳಿತಿಗಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ ಜನ ಸ್ವಾಗತ ಮಾಡಿ ನಾ ಮುಂದು ನೀ ಮುಂದು ಅಂಥೇಳಿ ಮಾಹಿತಿಯನ್ನು ಕೊಡಬೇಕು. ಆ ಥರ ಆತನೇ ಇಲ್ಲ, ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಆ ತಿರಸ್ಕಾರ ಮಾಡೋದರಲ್ಲಿ ಅಧಿಕಾರಿಗಳ ಮೇಲೆ ಸಿದ್ದರಾಮಯ್ಯನವರ ಒತ್ತಡ. ಇದೊಂಥರ ಕೊಮೇನಿ ಆಡಳಿತ ಇದ್ದಂಗೆ. ಯಾರೋ ಇದ್ನಲ್ಲ ಅವನು, ಹಾಂ, ಆ ಥರದ ಆಡಳಿತ ಇದು. ಈದ್ ಅಮೀನ್ ಅಂತ ಒಬ್ಬ ಇದ್ದ, ಹಿಂಗೆ ಸಿದ್ದರಾಮಯ್ಯನ ಥರನೇ ಅವನು ಒತ್ತಡ ಹಾಕಿ
ಅಧಿಕಾರಿಗಳ ಮೇಲೆ ಒತ್ತಡ ಹಾಕೋದು, ಇಷ್ಟೇ ಮಾಡಬೇಕು, ಹಿಂಗೇ ಮಾಡಬೇಕು ಅಂತ ಹೇಳೋದು, ಇದೆಲ್ಲ ಏನು ನಿಮ್ಗೆ ಅರ್ಥ? ನೀವು ಕೊಟ್ಟಿರೋ ಅವಧಿನೇ ತಪ್ಪಲ್ವಾ? ನಿಮಗೆ ಜ್ಞಾನ ಬೇಡ? 15 ದಿನ ಕೊಟ್ಟಿದ್ದೀರ, ಇವಾಗ ಯಾಕೆ ಎಕ್ಸ್ಟೆಂಡ್ ಮಾಡಿದ್ರಿ? ನಾಚಿಕೆ ಆಗಲ್ವಾ ನಿಮಗೆ? ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ವಾ? ಜ್ಞಾನ ಬೇಕು ತಾನೆ, 15 ದಿನಕ್ಕಾಗಲ್ಲ ಅಂತ, ಇವಾಗ ಯಾಕೆ ಎಕ್ಸ್ಟೆಂಡ್ ಮಾಡಿದ್ರಿ? ಅದರಲ್ಲೇ ಗೊತ್ತಾಗ್ತೈತೆ ನೀವು ಮಾನ ಮರ್ಯಾದೆ ಇಲ್ಲ ಸರ್ಕಾರಕ್ಕೆ ಅಂತ, ಗೌರವ ಇಲ್ಲ ಅಂತ ಸರ್ಕಾರಕ್ಕೆ. ಸರ್ಕಾರದ ಆದೇಶ ಅಂದರೆ ಗೌರವ ಇರಬೇಕು. ಯಾಕೆ ಎಕ್ಸ್ಟೆಂಡ್ ಮಾಡಿದ್ರಿ? ಅವಾಗ ಹೇಳಿದ್ರಿ 15 ದಿನ, ಒಂದು ದಿನವೂ ಹೆಚ್ಚು ಕಮ್ಮಿ ಆಗಲ್ಲ ಅಂದ್ರಿ. ಇವಾಗ ಹೆಚ್ಚು ಕಮ್ಮಿ ಆಯ್ತಲ್ಲ, ಯಾರು ರೆಸ್ಪಾನ್ಸಿಬಿಲಿಟಿ? ಶಾಲಾ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಹಾಳಾಗೋಯ್ತಲ್ಲ, ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಅಧಿಕಾರಿಗಳಿಗೆಲ್ಲ ಟಾರ್ಚರ್ ಮಾಡ್ತಾ ಇದ್ದೀರಲ್ಲ, ಸಸ್ಪೆಂಡು, ಸಂಬಳ ಕೊಡಲ್ಲ ಅಂತ. ಏನು ನಿಮ್ಮ ಮನೆಯಿಂದ, ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತೀರ ಸಂಬಳನ? ಜನಗಳು ಟ್ಯಾಕ್ಸಲ್ಲಿ ಕೊಡೋ ದುಡ್ಡು ನೀವು. ಎಲ್ಲ ಅತಂತ್ರ. ನನಗನ್ಸ್ತತೆ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ ಅಂತ ಅನಿಸ್ತತೆ. ಇದು ಔಟ್ ಗೋಯಿಂಗ್ ಸರ್ಕಾರ, ಪಾಪರ್ ಆಗಿರೋ ಸರ್ಕಾರ, ಹಣದ ಕೊರತೆ. ಈಗ ಎಲ್ಲ ಆತ್ಮಹತ್ಯೆಗಳಾಗ್ತಾ ಇದೆ. ನೆನ್ನೆನೂ ಲೈಬ್ರರಿಯನ್ ಆತ್ಮಹತ್ಯೆ ಆಯಿತು, ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ ಆಯಿತು, ರೈತರ ಆತ್ಮಹತ್ಯೆ ಆಯಿತು. ಇದು ಆತ್ಮಹತ್ಯೆಗಳ ಸರ್ಕಾರ. ಒಬ್ಬ ಸ್ವಾಮೀಜಿ, ಹಿಂದೂ ಸ್ವಾಮೀಜಿ, ಈ ಕನ್ನೇರಿ ಸ್ವಾಮೀಜಿಯವ್ರನ್ನ ಬ್ಯಾನ್ ಮಾಡಿದ್ದೀರ. ನಾಳೆ ಬೇರೆ ಸ್ವಾಮೀಜಿಗಳನ್ನ, ಚುಂಚನಗಿರಿ ಸ್ವಾಮೀಜಿಗಳನ್ನ ಯಾವಾಗ ಮಾಡ್ತೀರಾ? ಸುತ್ತೂರು ಸ್ವಾಮಿಗಳನ್ನ ಯಾವಾಗ ಮಾಡ್ತೀರಾ? ಸಿದ್ಧಗಂಗಾ ಸ್ವಾಮಿಗಳನ್ನ ಯಾವಾಗ ಮಾಡ್ತೀರಾ? ಹಿಂದೂ ಸ್ವಾಮಿಗಳನ್ನ ಎಲ್ಲೆಲ್ಲಿ ಹುಡುಕಿ ಮಾಡ್ತೀರಾ? ಜನ ಕೇಳ್ತಾವ್ರಿ ಇದನ್ನು. ಒಬ್ಬ ಸ್ವಾಮೀಜಿ ಮೇಲೆ ತೋರಿಸಿದ್ದಾರೆ, ಸ್ಯಾಂಪಲ್ ತೋರಿಸಿದ್ದಾರೆ. ನಾಚಿಕೆ ಆಗಲ್ವ ನಿಮಗೆ? ಸ್ವಾಮೀಜಿ ಏನು ಚುನಾವಣಾ ಪ್ರಚಾರ ಮಾಡಿದ್ರ? ಸ್ವಾಮೀಜಿ ತನ್ನ ಕರ್ತವ್ಯವನ್ನು, ಅವ್ರು ಹಿಂದೂ ಸ್ವಾಮೀಜಿ, ಹಿಂದೂ ಧರ್ಮದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಸಾಬ್ರು ಅವರ ಕಾರ್ಯಕ್ರಮ ಮಾಡಲ್ಲ, ಅವ್ರನ್ನ ಬ್ಯಾನ್ ಮಾಡಿದ್ದೀರಾ. ಸಾಬ್ರು ಅವ್ರದ್ದು ಧರ್ಮ ಪಾಲನೆಗೋಸ್ಕರ ಅವ್ರ ಕಾರ್ಯಕ್ರಮಗಳು ಮಾಡ್ತಾರೆ. ಅವ್ರು ಬಂದು ಬಿಜಾಪುರಕ್ಕೆ ಭೇಟಿ ಮಾಡಲ್ವಾ? ಅವ್ರನ್ನ ಬ್ಯಾನ್ ಮಾಡಿದ್ದೀರಾ? ಅವ್ರನ್ನ ಯಾಕೆ ಬ್ಯಾನ್ ಮಾಡಿಲ್ಲ? ಅವ್ರು ಮಾತ್ರ ಬರ್ಬೋದು. ಈ ಸರ್ಕಾರಕ್ಕೆ ಪಾಕಿಸ್ತಾನದಿಂದ ಬೇಕಾದರೂ ಬಂದು ಇಲ್ಲಿ ಆರಾಮಾಗಿ ಇದ್ದು ಮಲಗಿ ಊಟ ಮಾಡಿ ಆರಾಮ್ಸೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ಬೋದು. ಹಿಂದೂಗಳು ಇವ್ರಿಗೆ ಕಂಡ್ರೆ ಆಗಲ್ಲ, ಹಿಂದೂಗಳನ್ನ ಕಂಡ್ರೆ ಇವ್ರಿಗೆ ಆಗಲ್ಲ. ಈ ಸ್ವಾಮೀಜಿಯವ್ರನ್ನ ತಡೆ ಮಾಡಿರೋವಂಥದ್ದು. ಇಡೀ ಹಿಂದೂ ಧರ್ಮವನ್ನು ಕೆಣಕಿದ್ದಾರೆ ಇವರು, ಇಡೀ ಹಿಂದೂ ಧರ್ಮವನ್ನು ಕೆಣಕಿದ್ದಾರೆ. ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ. ಈಗ ಹಿಂದೂಗಳು ಒಗ್ಗಟ್ಟಾದರೆ ಈ ಸರ್ಕಾರವನ್ನು ಕಿತ್ತು ಬಿಸಾಕ್ತಾರೆ, ಯಾವುದೇ ಕ್ಷಣದಲ್ಲಿ ಕಿತ್ತು ಬಿಸಾಕ್ತಾರೆ. ಇವತ್ತು ಆ ಸ್ವಾಮೀಜಿಗಳ ಅವಮಾನ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಇದರ ವಿರುದ್ಧ ಎಲ್ಲರೂ ಹಿಂದೂಗಳು ಎದ್ದೇಳೋ ಅಂಥ ಸಮಯ ಬಂದಿದೆ ಅಂತ ನನಗನ್ಸ್ತದೆ.